ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಏನೋ ಚುನಾವಣೆ ಇದೆಯಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಈಗ ಗಮನಿಸ್ತಾ ಹೋಗೋಣ. 70 ವರ್ಷ ಪೂರ್ಣಗೊಂಡ ಹಿನ್ನೆಲೆ ನಿವೃತ್ತಿಯಾದ ಹಾಲಿ ಉಪಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪತ್ ನಿವೃತ್ತಿಗೊಂಡ ಹಾಲಿ ಉಪಾಧ್ಯಕ್ಷರು ಈಗ ಅವರ ಸ್ಥಾನಕ್ಕೆ ಚುನಾವಣೆ ಆಗುತ್ತೆ. ಸಂಪತ್ ನಿವೃತ್ತಿಗೊಂಡ ಹಿನ್ನೆಲೆ ಈಗ ಬೈ ಎಲೆಕ್ಷನ್ಗೆ ನಿರ್ಧಾರ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಖಾಲಿಯಾಗಿರುವಂತಹ ಒಂದು ಸ್ಥಾನಕ್ಕೆ ಇಬ್ಬರ ನಡುವೆ ಪೈಪೋಟಿ ಕೂಡ ಆಗ್ತಾ ಇದೆಯಂತೆ. ಶ್ರೀರಾಮ್ ಮತ್ತು ಉಮಾ ಮಹೇಶ್ವರ್ ನಡುವೆ ಉಪಾಧ್ಯಕ್ಷ ಹುದ್ದೆಗೆ ಸದ್ಯ ಪೈಪೋಟಿ ಕೂಡ ಶುರುವಾಗಿದೆ ಅನ್ನೋದರ ಮಾಹಿತಿ ಇದು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಚುನಾವಣೆಯ ಬಿಸಿ ಈಗ ಜೋರಾಗಿದೆ. ಖಾಲಿಯಾಗಿರುವ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಅಂದ್ರೆ ನಿವೃತ್ತಿ ಘೋಷಣೆ ಮಾಡಿರುವ ಬಳಿಕ ಆ ಒಂದು ಸ್ಥಾನಕ್ಕಾಗಿ ಇಬ್ಬರ ಮಧ್ಯೆ ಪೈಪೋಟಿ. ಹಾಗಾಗಿ ಅದೇ ಸ್ಥಾನಕ್ಕೆ ಈಗ ಬೈ ಎಲೆಕ್ಷನ್ ನಡೆಸೋದಕ್ಕೆ ಅಸೋಸಿಯೇಷನ್ ನಿರ್ಧಾರ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳಾಗ್ತಾ ಇದೆ. ಬಟ್ ಫೈನಲಿ ಯಾರಿಗೆ ಆ ಉಪಾಧ್ಯಕ್ಷ ಹುದ್ದೆ ಒಲಿಯುತ್ತೆ ಅನ್ನೋದೇ ಸದ್ಯ ಇರುವ ಕುತೂಹಲ.